ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಗಡೆ ಹೋಗಿ ಬರೋಣ. ಆ್ಯಂಡ್ ಸಾಯಂಕಾಲ ಆಗಿದೆ ಇವಾಗ, ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ. ಬನ್ನಿ ಹೋಗಿ ಬರೋಣ. ಆ್ಯಂಡ್ ಇವತ್ತಿನ ಲಾಗ್ ಹೇಗೆ ಹೋಗುತ್ತೋ ನನಗೂ ಗೊತ್ತಿಲ್ಲ. ಬನ್ನಿ ಕಂಟಿನ್ಯೂ ಮಾಡೋಣ. ಸಂಕ್ರಾಂತಿ ಹಬ್ಬ ಬಂತಲ್ವ, ಹಂಗಾಗಿ ಮಾಲಲ್ಲಿ ಆಫರ್ ಇದ್ವು. ಹಾಗೆ ಸನ್ನಿಗೂ ಕೂಡ ನಾಳೆ ಫೆಸ್ಟಿವಲ್ ಡೇ ಫಂಕ್ಷನ್ಗೆ ಒಂದು ಕಲರ್ ಡ್ರೆಸ್ಸನ್ನ ಇದು ಮಾಡಿದರು, ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಹಂಗಾಗಿ ನೋಡೋಣ ಅಂತ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಲೇಟಾಗಿ ಬಂದುಬಿಟ್ರು ಹೋಗೋಷ್ಟರಲ್ಲಿ. ಆ್ಯಂಡ್ ನಂದು ಸ್ವಲ್ಪ ಸಲೂನಲ್ಲಿ ಕೆಲಸ ಇತ್ತು, ಹಂಗಾಗಿ ಸಲೂನ್ಗೆ ಹೋಗಿದ್ವಿ ನೋಡಿ. ಆ್ಯಂಡ್ ಅಲ್ಲಿಂದ ಹೋಗೋಣ ಅಂದ್ಬಿಟ್ಟು ಬೇರೆ ಬೇರೆ ಹೋಟೆಲ್ಗೆ ಹೋಗೋಣ. ಬೇರೆ ಹೋಟೆಲ್ ಅಲ್ಲಿ ಶಾಪಿಂಗ್ ಪಕ್ಕ ಇದೆಯಲ್ಲ ಹೋಟೆಲ್, ಅಲ್ಲಿ ಹೋಗೋಣ. ಚಾನ್ಸೇ ಇಲ್ಲ. ನಾನಕ್ಕೆ ಸಾರಿ ಅಮ್ಮ ನನಗೆ ಸಾರಿ ಕೇಳಬೇಕು ಅಂದ್ರೆ ಹೋಟೆಲ್ಗೆ ಊಟ ಡಿನ್ನರ್. ಅಮ್ಮಗೆ ಸಾರಿ ಕೇಳಿದ್ರೆ ಅಪ್ಪಗೆ ಅಮ್ಮಗೆ ಹೇಳು. ಚಾನ್ಸ್ ಇಲ್ಲ, ಹೋಟೆಲ್ದಾಗ ಊಟ ಮಾಡ್ಲಿಕ್ಕಿಲ್ಲ, ಪರವಾಗಿಲ್ಲ, ಸಾರಿ ಇಲ್ಲ. ಅಮ್ಮ ಸಾರಿ ಕೇಳಂತ ಹೇಳ. ಅವನು ಕೇಳೋದೇ ಇಲ್ಲ, ಅವನು ಚಾನ್ಸೇ ಇಲ್ಲ. ಸನಿ ಸುಮ್ ಕುಂತ್ಕೊಂತೀಯ, ಕರ್ಕೊಂಡು ಹೋಗ್ತೀನಿ ಆಮೇಲೆ. ಅಲ್ಲಿ ಮಾಲ್ ಇದೆ ಅಲ್ಲ ಪಪ್ಪ, ಮಾಲ್ ಹತ್ರ ಒಂದು ಹೋಟೆಲ್ ಇದೆ ಅಲ್ಲ, ಉಡುಪಿ ಹೋಟೆಲ್, ಅಲ್ಲಿಗೆ ಹೋಗೋಣ. ಅಲ್ಲಿ AC ರೂಮಲ್ಲಿ ಕುಂತ್ಕೋಬಹುದು. ಟೈಗರ್ ಅಲ್ಲಿ ಭೂಮಿ ಅಕ್ಕ ಕಚ್ಚಿತ್ತಲ್ಲ, ಟೈಗರ್ ಅದೇ ಅದ್ರ ಹೋಟೆಲ್ನಾಗೆ ಐತಂತ. ಮಕ್ಳಿಗೆಲ್ಲ ಹಿಡ್ಕೋಕತ್ತದಂತ. ಅದಕ್ಕೀಗ ಅಲ್ಲಿ ಪಾಪು ಬಂದು ಅಲ್ಲಿ ಒಂದು ಪಾಪು ಐತಲ್ಲ, ಆ ಪಾಪು ಇಲ್ಲಿ ಬಂದು ಕುಂತ್ಕೊಂಡದ. ಅವನು ಬರ್ತಾ ಐಸ್ ಕ್ರೀಮ್ ಶಾಪ್ ನೋಡ್ಬಿಟ್ಟ, ಹಾಗಾಗಿ ಅದನ್ನೇ ಸತ್ತಾಯಿಸ್ತಾ ಇದ್ದಾನೆ. ಐಸ್ ಕ್ರೀಮ್ ಬೇಕಪ್ಪ ಅಂತೇಳಿ. ನಮಗೇನಿಲ್ಲ, ಈ ವೆದರಲ್ಲಿ ಐಸ್ ಕ್ರೀಮ್ ತಿಂದರೆ ಹೇಗಪ್ಪ ಅಂತೇಳಿ ಅವನು ಒಟ್ಟ ಕೇಳೋದೇ ಇಲ್ಲ. ಒಂದು ಹಠ ಬಂದರೆ ಸಾಕು, ಅದನ್ನು ಕಂಪ್ಲೀಟಾಗಿ ಕೊಡಿಸೋ ತನಕ ಬಿಡಲ್ಲ. ಹಾಗಾಗಿ ಅವರ ಅಪ್ಪ ಪೀಡಿಸ್ತಾ ಇದ್ದ, ಹೋಗೋಣ ಅಪ್ಪ ಅಂತೇಳಿ. ನನಗಿಷ್ಟ ಇಲ್ಲ ಕೊಡಿಸ್ಲಿಕ್ಕೆ, ತುಂಬ ಸುಮ್ಮನೆ ಈ ಟೈಮಲ್ಲಿ ಎಷ್ಟು ಕೋಲ್ಡು ನೋಡಿ. ಅಂದ್ರೂ ಅವನು ಬಿಡಲಿಲ್ಲ. ಫೈನಲಾಗಿ ಹೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದ ನೋಡಿ. ಯಮ್ಮಿ 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 ಯಮ್ಮಿ. ಸನಿ ಅಲ್ಲೋಡು. ಅಲ್ಲಿ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಮಾಲ್ಗೆ ಬಂದ್ವಿ ನೋಡಿ. ಒಂದು ಸ್ವಲ್ಪ ಕೆಲಸನೂ ಇತ್ತು. ಆ್ಯಂಡ್ ಸನ್ನಿಗೂ ಕೂಡ ಸಂಕ್ರಾಂತಿ ಬಂತಲ್ವಾ, ಚೆನ್ನಾಗಿರೋ ಬಟ್ಟೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಬಂದಿದ್ವಿ. ನೋಡೋಣ ಕಲೆಕ್ಷನ್ಸ್ ಯಾವ ಥರ ಇದೆ ಅಂದ್ಬಿಟ್ಟು. ನೆಕ್ಸ್ಟ್ ಸನ್ನಿ ನೋಡಿ, ಇಲ್ಲಿ ಮಾಲಿಗೆ ಬಂದ ತಕ್ಷಣವೇ ನಾವೇನು ಪರ್ಚೇಸ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಅವನಿಗೆ ಈ ಥರ ಟ್ರಾಲಿಯಲ್ಲಿ ಕರ್ಕೊಂಡು ಹೋಗ್ಬೇಕು, ಅದು ಭಾಳ ಇಷ್ಟ ಆಗುತ್ತೆ ಅವನಿಗೆ. ಎಲ್ಲನೂ ಸನಿ ಎಲ್ಲಿಗೆ ಬಂದಿದ್ದೀವಿ? ಶಾಪಿಂಗ್ ಬಂದಿದ್ದೀವಿ. ನಾ ಯಾವಾಗಲೂ ಇಲ್ಲೇ ಅದಕ್ಕೆ ವಿಡಿಯೋ ಮಾಡ್ಕೊತೀನಿ, ಅಂದರೆ ಹೊರಗಡೆ ಅಲೋ ಇಲ್ಲ, ನಾಟ್ ಅಲೋಡ್. ಅದಕ್ಕೆ ಒಳಗಡೆ ಬಂದಾಗ ಯಾರು ಇರಲ್ಲ, ಹಂಗಾಗಿ ವಿಡಿಯೋ ಮಾಡ್ಕೊತೀನಿ. ಇಲ್ಲೇ ನೋಡ್ಕೊಂಬಿಡಿ ಎಲ್ಲ. ಹೋಗಿ ಮನೆಗೆ ಬಂದ್ವಿ ನೋಡಿ. ಅಲ್ಲಿ ವಿಡಿಯೋ ಮಾಡೋಕೆ ಅಲೋವ್ ಇರಲಿಲ್ಲ. ಸನ್ನಿಗೆ ಮಾತ್ರ ಬಟ್ಟೆ ತೊಗೊಂಡು, ನನಗೊಂದು ಬಟ್ಟೆ ತೊಗೊಂಡು ಬಂದು ನೆಕ್ಸ್ಟ್ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ರಸಮ್ ಮಾಡೋಣ ಅಂದ್ಬಿಟ್ಟು ಪಾಲಕ್ ಕರ್ರಿ ಮಾಡೋಣ ಅಂಥೇಳಿ ಪಾಲಕ್ನ ಬೇಯಿಸೋಕೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಟೊಮೊಟೊ ರಸಮ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಅದನ್ನು ಕೂಡ ನಾನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಅಂಥೇಳಿ 2 ಟೊಮೊಟೊ ತೊಗೊತಾ ಇದ್ದೀನಿ ನೋಡಿ. ನಾರ್ಮಲ್ ಆಗಿ ರಸಮ್ ಮಾಡ್ತಾಯಿದ್ದೀನಿ.
ಅಲ್ಬೇಡ ನೆಕ್ಸ್ಟು ನಾನು ಈ ರಸಮ್ಗೆ 2 ಟೊಮೊಟೊ ಆ್ಯಂಡ್ ಒಂದು ಸಣ್ಣದು ಹುಣಸೆ ಹಣ್ಣಿಂದು ಗಾತ್ರದ್ದು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಆ್ಯಂಡ್ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಮೆಣಸು 2 ಮೆಣಸು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಫುಲ್ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಅಂದರೆ ಹುಣಸೆ ಹಣ್ಣು ಸ್ವಲ್ಪ ಗಾತ್ರ ಚಿಕ್ಕದಾಗಿ ಹಾಕ್ಕೋಬೇಕು. ನಿಮ್ಮದು ಕ್ವಾಂಟಿಟಿ ಯಾವ ಥರ ಇರುತ್ತೆ ಮನೇಲಿ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾರ್ಮಲಾಗಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಆ್ಯಂಡ್ ಸಾಸಿವೆ ಜೀರಿಗೆ ಹಾಕ್ಕೋಬೇಕಾಗುತ್ತೆ ನೋಡಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ನಾರ್ಮಲಾಗಿ ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅಲ್ಲೇ ಮಿಕ್ಸರಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಹಂಗಾಗಿ ಇದ್ರೊಳಗೆ ಮಾಡಿಲ್ಲ. ನೀವು ಬೇಕಾದರೆ ಮಾಡ್ಕೋಬೋದು. ಕರಿಬೇವು ಹಾಕ್ಕೊಂಡು ನಾವು ರುಬ್ಬಿಟ್ಟಿರ್ತಕ್ಕಂಥ ಪೇಸ್ಟ್ನ ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ನನಗೆ ಒಂದು ಸ್ವಲ್ಪ ತೀರಾ ನೀರು ಬೇಡ, ಮೀಡಿಯಮ್ ಆಗಬೇಕಂದ್ಬಿಟ್ಟು ನಾನು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೋಡ್ತಿರ್ಬೋದು, ಇಷ್ಟ ಆದರೆ ಸಾಕು. ತುಂಬ ಸಿಂಪಲ್ಲು, ಬೇಗ ಎಲ್ಲಿಗಾದ್ರೂ ಹೊರಗಡೆ ಹೋಗಿ ಬಂದಾಗ ಮಾಡೋಕ್ಕೆ ತುಂಬಾ ಈಸಿ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಅಚ್ಕಾರದ ಪುಡಿ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಯೋಕೆ ಬಿಟ್ಬಿಡ್ಬೇಕು. ಇದನ್ನು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಸಮ್ ನನಗಂತೂ ಒಂದು ಫೇವ್ರೆಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನೀವು ಕೂಡ ಮನೇಲಿ ತುಂಬ ಬೇಗ ಆಗೋಂಥದ್ದು. ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಕುದ್ಮೇಲೆ ನೆಕ್ಸ್ಟ್ ನಾನು ಲಾಸ್ಟಲ್ಲಿ ರಸಮ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನೋಡಿ. MTR ರಸಮ್ ಪೌಡರ್ ಹಾಕ್ಕೊತಾ ಇದ್ದೀನಿ ನಾನು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇದು ರಸಮ್ ಪೌಡ್ರ್ ಹಾಕ್ಕೊಂಡ್ಮೇಲಂತೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಅದಂತೂ ನಂಗೆ ತುಂಬ ಇಷ್ಟ. ರಸಮ್ಗೆ ರಸಮ್ ಪೌಡ್ರು ಇರಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನನಗಿಷ್ಟಪ್ಪ. ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಟರೆ ರಸಮ್ ರೆಡಿ ಆಗೋಯ್ತು ನೋಡಿ. ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಪಾಲಕ್ ಕರ್ರಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಲಿ ನಾರ್ಮಲಾಗಿ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲನೂ ಹಾಕ್ಕೊಂಡು ನಾರ್ಮಲಾಗಿ ಅದು ಚಟಪಟ ಅನ್ನೋ ತನಕ ವೇಟ್ ಮಾಡಿ ಅದಕ್ಕೆ ನಾನು ಇದಕ್ಕೆ 4 ಎಸಳೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕೂಡ ಹಾಕ್ಕೋಬೋದು, ಕ್ವಾಂಟಿಟಿ ಮೇಲೆ ಡಿಪೆಂಡಪ್ ಆಗುತ್ತೆ. ನಮ್ಮದು 2 ಅಡುಗೆ ಇರೋದ್ರಿಂದ ನಾನು 4 ಮಾತ್ರ ಹಾಕ್ಕೊತಾ ಇದ್ದೀನಿ. ಇನ್ನಿಲ್ಲಿ 1 ಎಸಳೆ ಕರಿಬೇವು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಿಬೇವು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬೆಂದ ಮೇಲೆ ಇಲ್ಲಿ ಒಂದು ಚಿಕ್ಕದಾಗಿ ನಾನು 2 ಈರುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಹೆರ್ಚ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕೂಡ ಕೆಂಪಗಾಗೋ ತನಕ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ ನೋಡಿ. ಚಿಕ್ಕದಾಗಿ ಹೆರ್ಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೀಡಿಯಮ್ ಆಗಿ ಕೂಡ ಹೆರ್ಚ್ಕೊಳ್ಳಿ, ಸ್ವಲ್ಪ ದೊಡ್ಡದಾಗಿ ಹೆರ್ಚ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಕೆಂಪಗೆ ಬರೋ ತನಕ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ನಾನು ಪಾಲಕ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕುದಿಸಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಪಾಲಕ್ನ ನಾನು ಮೊದಲಿಗೆ ನೀರಲ್ಲಿ ಬೇಯಿಸ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಈ ಕರ್ರಿ ಅಂತೂ ತುಂಬಾ ಇಷ್ಟಪಡ್ತೀರಿ ನೀವು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಚಪಾತಿಗೆ ಆ್ಯಂಡ್ ರೊಟ್ಟಿಗೆ ತುಂಬ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಏನಪ್ಪ ಅಂದರೆ ಹಸಿ ವಾಸನೆ ಹೋಗೋ ತನಕನೂ ಸ್ವಲ್ಪ ನೀರು ಹಾಕಿ ಅದನ್ನು ಏನು ಮಾಡಬೇಕಂದ್ರೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ. ಅದೆಲ್ಲ ಮೇಲಿಂದ ಎಣ್ಣೆ ಎಲ್ಲ ಬಿಡುತ್ತೆ ನೋಡಿ. ಆವಾಗ ತನಕನೂ ನೋಡ್ತಿರ್ಬೋದು ನೀವು. ಕುದಿಸ್ಕೊಳ್ಳಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 10 ಮಿನಿಟ್ಸ್ ಆದರೂ ಇಲ್ಲ ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ. ಇದಕ್ಕೆ ನೀವು ಎಕ್ಸ್ಟ್ರಾ ಮೇಲೆ ನೀವು ಈ ಥರ ಪ್ರೊಸೆಸ್ ಬೇಡ ಅಂದ್ರೂ ನೀವು ಗೋಡಂಬಿ ಹಾಕ್ಕೊಂಡು ಇದೇ ಥರನೂ ತಿನ್ಬೋದು. ಇದೀಗ ಆಲ್ರೆಡಿ ರೆಡಿಯಾಗಿ ಹೋಗಿದೆ. ಇದಕ್ಕೆ ಒಂದು ಸ್ವಲ್ಪ ತಾರ್ಲಿಕ್ಕೆ ಬಿಟ್ಟು ನಾನು ಇದಕ್ಕೆ ಕರ್ಡನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು ಇಲ್ಲಿ. ಇದಿಷ್ಟು ಸಖತ್ತಾಗಿರುತ್ತೆ ಅಂದರೆ ನೀವು ಮನೇಲಿ ಮಕ್ಳಿಗೂ ಕೊಡ್ಬೋದು. ಮಕ್ಕಳು ಕೂಡ ಚಪಾತಿಯಲ್ಲಿ ತಿನ್ನೋಕೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಬರೀ ತರಕಾರಿ ಎಲ್ಲ ತಿನ್ನಲ್ಲಲ್ವ, ಆ ಥರ ಈ ಥರ ಮಾಡಿದರೆ ಮೊಸರು ಕೂಡ ಇರುತ್ತೆ. ನೆಕ್ಸ್ಟ್ ಅವ್ರಿಗೆ ಖಾರ ಕೂಡ ಅನಿಸಲ್ಲ. ಹಂಗಾಗಿ ಈ ಥರನೂ ನೀವು ಟ್ರೈ ಮಾಡಿ ಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ನೋಡ್ತಿರ್ಬೋದು ಮೊಸರನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮೊಸರು ಮಿಕ್ಸ್ ಮಾಡಿದಂತರೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೋಡಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ.
ಹಾಯ್ ಹಾಲ್ ಮತ್ತೆ ನಾನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಪಾಲಕ್ ರೆಸಿಪಿನ ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಕೂಡ ಇವತ್ತು ಊರಿಗೆ ಹೋಗಬೇಕು. ನಾಳೆ ಸಂಕ್ರಾಂತಿ ಇರೋದ್ರಿಂದ ಸನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟೆ. ಬೆಳಗ್ಗೆನೇ ಚಪಾತಿ ಮಾಡಿ ಕೊಟ್ಟಿದ್ದೆ ಅವನಿಗೆ. ಇವತ್ತು ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋದ ಅವನು. ನೆಕ್ಸ್ಟ್ ಅವ್ನು ಬಂದ ತಕ್ಷಣವೇ ನಾವು ಕೂಡ ಊರಿಗೆ ಹೋಗಬೇಕು. ಊರಲ್ಲಿ ಕೂಡ ಸಂಕ್ರಾಂತಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ನಾನು ಕೂಡ ವಿಡಿಯೋ ಶೇರ್ ಮಾಡ್ಕೊತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಆಗಿರ್ಬೋದು, ಎಳ್ಳಮಾಸೆ ಆಗಿರ್ಬೋದು, ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಹೊಲ್ಗಳಿಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಹೊಳೆಗಳಿಗೆ ಹೋಗ್ತಾರೆ. ಇನ್ನು ನಂದು ತವ್ರ ಮನೇಲಿ ಅಂತ ಬಂದರೆ ತುಂಬ ಅಂದರೆ ತುಂಬಾ ನಾನು ಒಂದೆರಡು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ಕೊತೀನಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ನಮ್ಮೂರಲ್ಲಿ ಜಾತ್ರೆ ಎಲ್ಲ ಇರುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ವಿಡಿಯೋನ ಶೇರ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಬನ್ನಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಣ. ಎಲ್ಲ ಗಲೀಜು ಮಾಡಿಬಿಟ್ಟಿದ್ದ, ಎಲ್ಲನೂ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಅವ್ನು ಸ್ಕೂಲಿಗೆ ಹೋದಾಗ ನಂದು ಇದೇ ಕೆಲಸ ನೋಡಿ. ಇವೆಲ್ಲ ಬಟ್ಟೆ ಪ್ಯಾಕು ಊರಿಗೆ ಹೋಗೋಕ್ಕೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಅವನ ರೂಮ್ ಅಂತೂ ಫುಲ್ ಗಲೀಜು ಮಾಡಾಕ್ಬಿಟ್ಟಿದ್ದ, ಅಷ್ಟು ಕ್ಲೀನ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬರಬೇಕಷ್ಟೆ. ಇನ್ನು ಈ ಕಡೆ ಸ್ವಲ್ಪ ಬಟ್ಟೆಗಳು ಕೂಡ ನಿನ್ನೆ ಒಗೆದಿಟ್ಟಿರೋವು ಮಿಕ್ಕಿದ್ದು ಬಟ್ಟೆನ ಮಡಚ್ತಾ ಇದ್ದೀನಿ ನೋಡಿ. ನನಗೆ ಅವನು ಸ್ಕೂಲಿಗೆ ಹೋದ ತಕ್ಷಣವೇ ನನ್ನ ರೊಟೀನ್ಸ್ ಇದಾಗಿರುತ್ತೆ. ಅವ್ನು ಬರೋಷ್ಟಿಗೆ ನಾನು ಎಲ್ಲನೂ ಸ್ಪೀಡ್ ಕೆಲಸ ಮುಗಿಸ್ಕೊಂಡು ಬಿಡಬೇಕು. ಇಲ್ಲಾಂದರೆ ಅವ್ನು ಬಂದಮೇಲೆ ನನಗೆ ಮಾಡಲಿಕ್ಕೆ ಬಿಡಲ್ಲ. ಅವನಿಗೆ ಊಟ ಮಾಡಿಸಿ ಅವನಿಗೆ ಒಂದು ಸ್ವಲ್ಪ ಆಟ ಆಡಿಸಿ ಮಲಗೋಷ್ಟರಲ್ಲಿ ನನಗೇನೂ ಮಾಡಲಿಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳಿಗೂ ಆ್ಯಂಡ್ ಎಲ್ಲ ನ್ಯೂ ಬಾರ್ನ್ ಅಮ್ಮದರಿಗೆ ಗೊತ್ತಿರೋಂಥ ವಿಷಯನೇ ಇದು. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಅಂತೂ ಗ್ಯಾಸಿನ ಕಟ್ಟಿ ತುಂಬಾ ಗಲೀಜಾಗಿರುತ್ತೆ. ಇವತ್ತು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಯಾಕಂದರೆ ನಾನು ಜಾಸ್ತಿ ಏನು ಅಡುಗೆ ಮಾಡಿರಲಿಲ್ಲ. ಚಪಾತಿ ಇಟ್ಟಿತ್ತು, ಚಪಾತಿ ಮಾತ್ರ ಮಾಡಿ ಕಟ್ಟಿರೋದು. ಹಾಗಾಗಿ ಇವತ್ತು ಅಷ್ಟೊಂದು ಕ್ಲೀನ್ ಇರುತ್ತೆ. ಎಲ್ಲ ರೆಗ್ಯುಲರ್ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ಅಡುಗೆ ಮಾಡಿರ್ತೀವಲ್ಲ, ನೆಕ್ಸ್ಟ್ ಅದು ಗ್ಯಾಸಿನ ಕಟ್ಟಿ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ನಮಗೆ. ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪಾತ್ರೆ ಇದ್ವು, ಅದನ್ನು ತಿಕ್ಬಿಡೋಣ ಅಂದ್ಕೊಂಡು ಎಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ರಾತ್ರಿ ಎಲ್ಲ ಕ್ಲೀನ್ ಮಾಡಿಟ್ಟು ಬೆಳಗ್ಗೆ ಒಂದು ಸತಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಸುಮ್ಮನೆ ಚಿಕ್ಕ ಪುಟ್ಟ ಜಿರಳೆಗಳೆಲ್ಲ ರಾತ್ರಿ ಹೊತ್ತು ಓಡಾಡಿರ್ತವೆ ನೋಡಿ. ನಾವು ಲೈಟ್ ಆಫ್ ಮಾಡಿದಾಗ ಎಲ್ಲ ಕ್ರಿಮಿಕೀಟಗಳೆಲ್ಲ ಗ್ಯಾಸಿನ ಕಟ್ಟೆ ಮೇಲೆ ಓಡಾಡ್ತಿರ್ತವೆ ನೋಡಿ. ಬೇಕಾದರೆ ನೀವು ಮಧ್ಯರಾತ್ರಿಯಲ್ಲಿ ಬಂದು ಲೈಟ್ ಆನ್ ಮಾಡಿ ಗ್ಯಾಸಿನ ಕಟ್ಟೆ ಮೇಲೆ ಚಿಕ್ಕ ಪುಟ್ಟ ಜಾಸ್ತಿ ಇಲ್ಲದೆ ಇದ್ರೂ ಚಿಕ್ಕ ಪುಟ್ಟ ಒಂದು ಓಡಾಡ್ತಾ ಇರ್ತವೆ ಹುಳಗಳು. ಹಂಗಾಗಿ ಬೆಳಗ್ಗೆ ಒಂದು ಸುಮ್ಮನೆ ಹಿಂಗೆ ಒರೆಸ್ಕೊಂಡು ಬಿಡ್ತೀನಿ. ನೆಕ್ಸ್ಟು ಕಟ್ಟೆ ಎಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಪಾತ್ರೆಗಳಿದ್ವು, ಹಾಗಾಗಿ ಅಷ್ಟನ್ನು ತೊಳ್ಕೊಂಡು ಬಿಡೋಣ ಅಂತ ತೊಳಿತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಸನ್ನಿ ಸ್ಕೂಲಿಂದ ಬರೋಷ್ಟಿಗೆ ಅಷ್ಟು ಕೆಲಸ ಮಾಡಿ ನಾನು ಕೂಡ ರೆಡಿಯಾಗಿರ್ಬೇಕು ನೋಡಿ. ಅವ್ನು ಬಂದ ತಕ್ಷಣವೇ ಹೊರಡೋದಿರುತ್ತೆ. ಅವನಿಗೆ ಈ ಥರ ಊರಿಗೆ ಹೋಗೋದಂದರೆ ಫುಲ್ ಖುಷಿ. ಅವನಿಗೆ ಮುಂಚೆನೇ ಹೇಳಲ್ಲ, ಯಾಕಂದರೆ ಮೈಂಡ್ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾನೆ. ಊರಿಗೆ ಹೋಗ್ಬೇಕಾ ಇವತ್ತು ಅಂತೇಳಿ. ಸ್ಕೂಲಿಂದ ಬಂದಾದ ತಕ್ಷಣವೇ ನಾನು ಹೇಳ್ತೀನಿ ಅವನಿಗೆ ಊರಿಗೆ ಹೋಗ್ಬೇಕಂತ. ಎಲ್ಲ ಮಕ್ಕಳಿಗೆ ಹಾಗೆ ಅಲ್ವಾ, ಊರಿಗೆ ಹೋಗೋದಂದರೆ ಒಂದು ಫುಲ್ ಖುಷಿ ಅವ್ರಿಗೆ. ಇನ್ನು ಈ ಕಡೆ ಬೆಳಗ್ಗೆ ಚಪಾತಿ ಅಷ್ಟೇ ಮಾಡಿದ್ನಲ್ವಾ, ನಾನು ಇನ್ನೂ ಏನೂ ತಿಂದಿರಲಿಲ್ಲ. ಹಂಗಾಗಿ ನಿನ್ನೆ ರಸಮ್ ಮಾಡಿದ್ನಲ್ವ, ಅದು ಇನ್ನೂ ಮಿಕ್ಕಿತ್ತು. ಸ್ವಲ್ಪ ಅನ್ನ ಮಾಡ್ಕೊಂಡು ಬಿಟ್ರಾಯ್ತು. ಅನ್ನ ರಸಮ್ ತಿನ್ನೋಕ್ಕಾಗುತ್ತೆ, ಅವನಿಗೂ ಅನ್ನ ತುಪ್ಪ ಏನಾದರೂ ತಿನ್ಸೋಕ್ಕಾಗುತ್ತೆ ಮಧ್ಯಾಹ್ನ ಟೈಮಲ್ಲಿ ಅಂತೇಳಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ. ನನಗೆ ಅನ್ನ ಇದ್ದರೆ ಸಾಕು ನೋಡಿ, ಮತ್ತೇನು ಬೇಕಾಗಲ್ಲ ಎಕ್ಸ್ಟ್ರಾ. ಅನ್ನ ತುಪ್ಪ ಏನಾದರೂ ಮಧ್ಯಾಹ್ನ ಟೈಮಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಬಿಡ್ತೀನಿ. ಮಧ್ಯಾಹ್ನ ಹೊತ್ತು ನಮಗೆ ಏನೋ ಅಡುಗೆ ಮಾಡೋಕ್ಕೆ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾನು ಇದೇ ಥರನೇ ಮಾಡ್ಕೊಳ್ಳೋದು. ಅನ್ನ ಒಂದು ಇಟ್ಕೊಂಡು ಅನ್ನ ಜೊತೆಗೆ ತುಪ್ಪ ಅದು ಏನಾದರೂ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ. ಯಾರೆಲ್ಲ ಈ ಥರನೇ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆಯಿತಾ? ಇವಾಗ ತಾನೇ ಅನ್ನಕ್ಕಿಟ್ಟು ಕೂತ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಆಯಿತಾ? ನೆಕ್ಸ್ಟ್ ಸನಿನ ಕೂಡ ಕರ್ಕೊಂಡು ಬರಬೇಕು ಇವಾಗ ಹೋಗಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನಾರ್ಮಲಾಗಿ ನಾನು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.